Hi students, welcome to Learning Management System. This program BCom subject e-business and accounting semester 4th session number 52 topic financial statement. In that financial statement today we are going to discuss about trial balance. This is Srinath working as assistant professor in commerce at Government College for Women's Kolar. In last session we had a discussion on receipts and payments account. Last session ನಲ್ಲಿ ನಾವು ಸೆಷನ್ ನಂಬರ್ 51 ನಲ್ಲಿ ನಾವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೆವು. ಅದಕ್ಕಿಂತ ಮುಂಚೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡಿದೆವು. ಅದಕ್ಕಿಂತ ಮುಂಚೆ ನಾವು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಸೊ ಈ ಸೆಷನ್ನಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈ ಸೆಷನ್ ನಾವು ಏನೇನು ಡಿಸ್ಕಸ್ ಮಾಡೋಣ ಅಂದರೆ ಟ್ರಯಲ್ ಬ್ಯಾಲೆನ್ಸ್ನ ಯಾವ ರೀತಿ ವ್ಯೂ ಮಾಡೋದು ಟ್ಯಾಲಿಯಲ್ಲಿ, ಟ್ಯಾಲಿ ERP9ನಲ್ಲಿ ಅದನ್ನು ಯಾವ ರೀತಿ ಮಾಡಿಫೈ ಮಾಡ್ಬೋದು, ಅದನ್ನು ಯಾವ ರೀತಿ ಪ್ರಿಂಟ್ ತೆಗಿತೀವಿ ಆ್ಯಂಡ್ ಔ ಟು ಕಾನ್ಫಿಗರ್ ದಿ ಟ್ರಯಲ್ ಬ್ಯಾಲೆನ್ಸ್. ಓಕೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಇದು ಈ ಬಿಸ್ನೆಸ್ ಅಕೌಂಟಿಂಗ್ ಫೋರ್ತ್ ಸೆಮ್ಗೆ ಲಾಸ್ಟ್ ಚಾಪ್ಟರ್. ಈ ಬಿಸ್ನೆಸ್ ಅಕೌಂಟಿಂಗಲ್ಲಿ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ಹೆಡಿಂಗ್ ಬಂದ್ಬಿಟ್ಟು ರಿಪೋರ್ಟ್ಸ್ ಇನ್ ಟ್ಯಾಲಿ. ಅದರಲ್ಲಿ ಇವತ್ತು ನಾವು ಟ್ಯಾಲಿ ರಿಪೋರ್ಟ್ ಬಗ್ಗೆ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಈಸ್ ದಿ ಟ್ರಯಲ್ ಬ್ಯಾಲೆನ್ಸ್? ಎ ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ಸಮ್ಮರಿ ಆಫ್ ಆಲ್ ಲೆಡ್ಜರ್ ಬ್ಯಾಲೆನ್ಸಸ್. ಓಕೆ, ನೀವು PUC ಇದ್ರ ಬಗ್ಗೆ ಇನ್ನು ಡೀಪಾಗಿ ಕಲ್ತ್ಕೊಂಡಿರ್ತೀರ. ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಅದ್ರ ಬಗ್ಗೆ ನಾವೆಲ್ಲ ಡೀಪಾಗಿ ಕಲ್ತ್ಕೊಂಡಿರ್ತೀರ. ಟ್ರಯಲ್ ಬ್ಯಾಲೆನ್ಸ್ ಈಸ್ ಎ ಸಮ್ಮರಿ ಆಫ್ ಆಲ್ ಲೆಡ್ಜರ್ ಬ್ಯಾಲೆನ್ಸಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಚೆಕಿಂಗ್ ವೆದರ್ ಟ್ರಾನ್ಸಾಕ್ಷನ್ಸ್ ಆರ್ ಕರೆಕ್ಟ್ ಆ್ಯಂಡ್ ಬ್ಯಾಲೆನ್ಸ್ಡ್. ನಾರ್ಮಲ್ ಆಗಿ ನಾವು ಹೇಳ್ತಾ ಇರ್ತೀವಿ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆದರೆ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ ಅಂತ ನಾರ್ಮಲ್ ಆಗಿ ನಾವು ಹೇಳ್ತಾ ಇರ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಯಿತು ಅಂದ್ಕೊಡಿ, ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. ಇನ್ ಜನರಲ್, ವಾಟ್ ಈಸ್ ದಿ ಟ್ರಯಲ್ ಬ್ಯಾಲೆನ್ಸ್? ವಾಟ್ ಈಸ್ ಟ್ರಯಲ್ ಬ್ಯಾಲೆನ್ಸ್? ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ ಆಲ್ ಜನರಲ್ ಲೆಡ್ಜರ್ ಅಕೌಂಟ್ಸ್. ಮೇ ಬಿ ಕ್ಯಾಪಿಟಲ್ ಇನ್ ನೇಚರ್ ಇರ್ಬೋದು, ಇಲ್ಲ ಅಂದರೆ ರೆವೆನ್ಯೂ ಇನ್ ನೇಚರ್ ಇರ್ಬೋದು. ಓಕೆ, ಎಲ್ಲ ಲೆಡ್ಜರ್ ಅಕೌಂಟ್ಸ್ನ ನಾವು ಒಂದು ಕಡೆ ಬ್ಯಾಲೆನ್ಸ್ ಮಾಡ್ತೀವಿ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಒಂದು ಕಡೆ ಹಾಕಿ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಿ. ಆ ಒಂದು ಸ್ಟೇಟ್ಮೆಂಟ್ ಏನಂತೀವಿ? ಟ್ರಯಲ್ ಬ್ಯಾಲೆನ್ಸ್ ಅಂತೀವಿ. ಟ್ರಯಲ್ ಬ್ಯಾಲೆನ್ಸ್ ಇಸ್ ಲಿಸ್ಟ್ ಆಫ್ all the general ledger accounts, may be a revenue in nature or may be a capital in nature, contained in the ledger of businesses. ನಮ್ಮ ಒಂದು ಲೆಡ್ಜರಲ್ಲಿ ಇರುವಂಥ ನಾವು ಬಿಸ್ನೆಸ್ ಮಾಡಿ ನಾವು ಒಂದು ಲೆಡ್ಜರ್ ಮೇಂಟೈನ್ ಮಾಡಿರ್ತೀವಿ. ಆ ಲೆಡ್ಜರ್ ಇರೋ ಎಲ್ಲ ಬ್ಯಾಲೆನ್ಸಸ್ನ ನಾವು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಿಪೇರ್ ಮಾಡ್ತೀವಿ. ದಿಸ್ ಲಿಸ್ಟ್ ವಿಲ್ ಕಂಟೈನ್ ದಿ ನೇಮ್ ಆಫ್ ಈಚ್ ನಾಮಿನಲ್ ಲೆಡ್ಜರ್ ಅಕೌಂಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದಿ ನಾಮಿನಲ್ ಲೆಡ್ಜರ್ ಬ್ಯಾಲೆನ್ಸಸ್. ಇಟ್ ಮೇ ಬಿ ಎ ಡೆಬಿಟ್ ಬ್ಯಾಲೆನ್ಸ್ ಇರ್ಬೋದು, ಇಟ್ ಮೇ ಬಿ ಎ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ಬೋದು. ಸಪೋಸ್ ಒಂದು ಲೆಡ್ಜರ್ ಅಕೌಂಟ್ಗೆ ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ದಟ್ ಡೆಬಿಟ್ ಬ್ಯಾಲೆನ್ಸ್ ಅಪೇರ್ ಆನ್ ದಿ ಡೆಬಿಟ್ ಬ್ಯಾಲೆನ್ಸ್ ವಿಲ್ ಬಿ ಲಿಸ್ಟೆಡ್ ದಿ ಡೆಬಿಟ್ ಕಾಲಮ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ವ್ಯಾಲ್ಯೂ ವಿಲ್ ಬಿ ಲಿಸ್ಟೆಡ್ ಆನ್ ದಿ ಕ್ರೆಡಿಟ್ ಕಾಲಮ್. ಒಂದು ಅಕೌಂಟ್ಗೆ, ಒಂದು ಲೆಡ್ಜರ್ ಅಕೌಂಟ್ಗೆ ಡೆಬಿಟ್ ಬ್ಯಾಲೆನ್ಸ್ ಬಂದರೆ ಆ ಡೆಬಿಟ್ ಬ್ಯಾಲೆನ್ಸ್ ವಿಲ್ ಬಿ ಅಪೇರ್ ಆನ್ ದಿ ಡೆಬಿಟ್ ಸೈಡ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್. ಒಂದು ಅಕೌಂಟ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಬಂದರೆ, ಒಂದು ಲೆಡ್ಜರ್ ಅಕೌಂಟ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಬಂದರೆ ದಟ್ ವಿಲ್ ಬಿ ಅಪೇರ್ ಇನ್ ದಿ ಕ್ರೆಡಿಟ್ಸ್ ಸೈಡ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್. ವಿತ್ ದಿ ಹೆಲ್ಪ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್ ನಾವೇನು ಮಾಡ್ತೀವಿ? ವಿತ್ ದಿ ಹೆಲ್ಪ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ವಿ ಪ್ರಿಪೇರ್ 2 ಇಂಪಾರ್ಟೆಂಟ್ ಅಕೌಂಟ್ಸ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟು. ಇವೆರಡನ್ನೂ ಸೇರಿಸ್ಕೊಂಡು ನಾವೇನಂತೀವಿ? ಫೈನಲ್ ಅಕೌಂಟ್ಸ್ ಅಂತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್, ಇವೆರಡೂ ಸ್ಟೇಟ್ಮೆಂಟ್ಸನ್ನ ನಾವು ಸೇರಿಸ್ಕೊಂಡು ಏನಂತೀವಿ? ಫೈನಲ್ ಅಕೌಂಟ್ಸ್ ಅಂತೀವಿ. ಇನ್ನೊಂದು, ಒನ್ಸ್ ವಿ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್, ನಾವು ಒಂದು ಸತಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದ ತಕ್ಷಣ ನಾವು ಎಂಟ್ರಿ ಮಾಡಿದ ಎಲ್ಲ ಟ್ರಾನ್ಸಾಕ್ಷನ್ಸು ಎರರ್ ಫ್ರೀ ಇದೆಯಾ ಅಂತ ಗೊತ್ತಾಗತ್ತೆ. ಎರರ್ ಫ್ರೀ ಇದೆಯಾ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ, ಒನ್ಸ್ ಟ್ರಯಲ್ ಬ್ಯಾಲೆನ್ಸ್ ಈಸ್ ಟ್ಯಾಲಿಡ್, ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಎರಡೂ ಟ್ಯಾಲಿ ಆದರೆ ವಿ ಕಮ್ ಟು ಕನ್ಕ್ಲೂಷನ್ ದಟ್ ನಾವೊಂದು ಕನ್ಕ್ಲೂಷನ್ ಬರ್ಬೋದು. ಏನಂತ, ನಾವು ಪ್ರಿಪೇರ್ ಮಾಡಿದ್ದ, ನಾವು ಪಾಸ್ ಮಾಡಿದ ಎಲ್ಲ ಎಂಟ್ರೀಸು, ನಾವು ಎಂಟ್ರಿ ಮಾಡಿದ ಎಲ್ಲ ವೋಚರ್ಸು ಆ ಎರರ್ ಫ್ರೀ ಆ್ಯಂಡ್ ಪೋಸ್ಟೆಡ್ ಕರೆಕ್ಟ್ರಿ, ಎರರ್ ಫ್ರೀ ಆಗಿರುತ್ತೆ ಆ್ಯಂಡ್ ಪೋಸ್ಟೆಡ್ ಕರೆಕ್ಟ್ರಿ ಇನ್ ಲೆಡ್ಜರ್ ಅಕೌಂಟ್. ಬಿಕಾಸ್ ಯಾಕಂದರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಆಟೋಮೆಟಿಕ್ಕಾಗಿ ಡೆಬಿಟ್ ಬ್ಯಾಲೆನ್ಸ್ ಆಲ್ವೇಸ್ ಈಕ್ವಲ್ ಟು ಕ್ರೆಡಿಟ್ ಬ್ಯಾಲೆನ್ಸ್. If there is any difference between debit balance and credit balance in the trial balance, there may be any mistake ಆಗಿರುತ್ತೆ, ಎರರ್ ಆಗಿರುತ್ತೆ. ವಿ ಹ್ಯಾವ್ ಟು ರೆಕ್ಟಿಫೈ ಅಂತ ಒಂದು ಎರರ್ಸ್ ನಾವು ಏನು ಮಾಡಬೇಕು? ರೆಕ್ಟಿಫೈ ಮಾಡಬೇಕಾಗತ್ತೆ. ಒನ್ಸ್ ವಿ ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್ ವಿ ಕಮ್ ಟು ನೋ ದಟ್
ಅರ್ಥಮೆಟಿಕ್ ಅಕ್ಯುರೇಸಿನ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾವು ಏನು ಫೈಂಡ್ ಔಟ್ ಮಾಡ್ಬೋದು. ಯಾಕಂದರೆ ಎಲ್ಲ ಡೆಬಿಟ್ ಬ್ಯಾಲೆನ್ಸು ಮತ್ತು ಕ್ರೆಡಿಟ್ ಬ್ಯಾಲೆನ್ಸು ಆಟೋಮೆಟಿಕ್ 100% ಏನಾಗಬೇಕು, ಈಕ್ವಲ್ ಆಗಿರಬೇಕು, ಮ್ಯಾಚ್ ಆಗಬೇಕು. ಸೊ ಐ ಥಿಂಕ್ ಯು ಕಮ್ ಟು ನೋ ದಿ ಮೀನಿಂಗ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್. ಓಕೆ, ಟ್ರಯಲ್ ಬ್ಯಾಲೆನ್ಸ್ ನಾರ್ಮಲಾಗಿ ಫಾರ್ಮೆಟಲ್ಲಿ ನಮಗೆ ಪಿ ಯು ಸಿಯಲ್ಲಿ ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿರ್ತೀರ. ಫಸ್ಟು ಸೀರಿಯಲ್ ನಂಬರ್ ಬರುತ್ತೆ, ಪರ್ಟಿಕ್ಯುಲರ್ ಬರುತ್ತೆ, ಮತ್ತು ಲೆಡ್ಜರ್ ಫೋಲಿಯೋ ಬರುತ್ತೆ, ಮತ್ತು ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ, ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ಸೊ ಇದೆಲ್ಲ ನೀವು ಪಿ ಯು ಸಿ ಡಿಸ್ಕಸ್ ಮಾಡಿರ್ತೀರ. ಇದ್ರ ಬಗ್ಗೆ ಇಷ್ಟು ಡೀಪಾಗಿ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಮುಂದಕ್ಕೆ ಹೋಗೋಣ. ಸೊ ಸ್ಟೆಪ್ 1, ಸಿ ಹೌ ಟು ವ್ಯೂ ದಿ ಟ್ರಯಲ್ ಬ್ಯಾಲೆನ್ಸ್ ಇನ್ ದಿ ಟ್ಯಾಲಿ ERP9. ಟ್ಯಾಲಿ ERP9ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ರಿಪೋರ್ಟ್ನ ಯಾವ ರೀತಿ ವ್ಯೂ ಮಾಡೋದು ಅಂತ. ಅದಕ್ಕೆ ಸ್ಟೆಪ್ ನಂಬರ್ 1, ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಸ್ಟೆಪ್ ನಂಬರ್ 2, ಗೋ ಟು ಡಿಸ್ಪ್ಲೇ. ಓಕೆ, ಡಿಸ್ಪ್ಲೇ ಆ್ಯಂಡ್ ಗೋ ಟು ಟ್ರಯಲ್ ಬ್ಯಾಲೆನ್ಸ್. ಓಕೆ, ನಾವು ಟ್ರಯಲ್ ಬ್ಯಾಲೆನ್ಸ್ನ ವ್ಯೂ ಮಾಡಬೇಕಾದ್ರೆ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಒಂದು ಗೇಟ್ವೇ ಆಫ್ ಟ್ಯಾಲಿ, ಗೇಟ್ವೇ ಆಫ್ ಟ್ಯಾಲಿಂದ ಡಿಸ್ಪ್ಲೇಯಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಟ್ರಯಲ್ ಬ್ಯಾಲೆನ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಟ್ರಯಲ್ ಬ್ಯಾಲೆನ್ಸ್ ಈ ರೀತಿ ಅಪೇರ್ ಆಗುತ್ತೆ. ಡೆಬಿಟ್ ಕಾಲಮ್ ಒಂದು, ಕ್ರೆಡಿಟ್ ಕಾಲಮ್ ಒಂದು. ಆ್ಯಕ್ಚುಲಿ ಲೆಡ್ಜರ್ ಫೋಲಿಯೋ ಇಲ್ಲಿ ಅಪೇರ್ ಆಗೋದಿಲ್ಲ. ನಾವು ನಾರ್ಮಲಾಗಿ ಮ್ಯಾನ್ಯುವಲ್ ಮಾಡಬೇಕಾದ್ರೆ ನಾವು ಎಕ್ಸ್ಟ್ರಾ ಒಂದು ಕಾಲಮ್ ಹಾಕ್ಕೊಂಡು ದಟ್ ಈಸ್ ಲೆಡ್ಜರ್ ಫೋಲಿಯೋ. ಓಕೆ, ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್. ದಿಸ್ ಈಸ್ ದಿ path to view the trial balance in Tally ERP9. ನೆಕ್ಸ್ಟು ಕಾನ್ಫಿಗರೇಷನ್ ಹೋಗೋಕ್ಕಿಂತ ಮುಂಚೆ ನಾವು ಆ್ಯಕ್ಚುವಲ್ ಆಗಿ ಟ್ಯಾಲಿ ERP9ನಲ್ಲಿ ಯಾವ ರೀತಿ ನಾವು ಟ್ರಯಲ್ ಬ್ಯಾಲೆನ್ಸ್ನ ವ್ಯೂ ಮಾಡೋದು ಅಂತ ಒಂದ್ಸತಿ ಪ್ರಾಕ್ಟಿಕಲಾಗಿ ನಾವು ಒಂದ್ಸತಿ ನೋಡೋಣ. ಫಸ್ಟು ಸ್ಟೆಪ್ ನಂಬರ್ 1, ಗೋ ಟು ಡೆಸ್ಕ್ಟಾಪ್. ವಿ ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್. ಸ್ಟೆಪ್ ನಂಬರ್ 1, ಡೆಸ್ಕ್ಟಾಪಲ್ಲಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. ನಾವು ಟ್ಯಾಲಿ ಐಕಾನ್ ಏನು ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಆಫ್ಟರ್ ಸೆಲೆಕ್ಟಿಂಗ್ ದಿ ಟ್ಯಾಲಿ ಐಕಾನ್ ವಿ ಹ್ಯಾವ್ ಟು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್. ಟ್ಯಾಲಿ ಐಕಾನ್ ಮಾಡಿ ನಾವೇನು ಮಾಡಬೇಕು, ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ, ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಸಿಗುತ್ತೆ. ಯು ಗಾಟ್ ದಿ ವೆಲ್ಕಮ್ ಸ್ಕ್ರೀನ್ ಆಫ್ ದಿ ಟ್ಯಾಲಿ. ಆಫ್ಟರ್ ದಿ welcome screen of the tally, once that welcome screen of tally will disappears, next will come to next ನಿಮಗೆ ಕಾಣುವಂಥ ಸ್ಕ್ರೀನು ಸ್ಟಾರ್ಟಪ್ ಸ್ಕ್ರೀನ್. ಇದನ್ನು ನಾವೇನು ಮಾಡ್ತೀವಿ, ಕ್ವಿಟ್ ಮಾಡ್ತೀವಿ. ಸೊ ಒನ್ಸ್ ವಿ ಕ್ವಿಟ್ ದಿ ಸ್ಟಾರ್ಟಪ್ ಸ್ಕ್ರೀನ್, ಸಿ ಇನ್ ಫ್ರಂಟ್ ಆಫ್ ಯು ಗೇಟ್ವೇ ಆಫ್ ಟ್ಯಾಲಿ ವಿಲ್ ಬಿ ಡಿಸ್ಪ್ಲೇ ಆಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ವಿಲ್ ಬಿ ಡಿಸ್ಪ್ಲೇ ಇನ್ ಫ್ರಂಟ್ ಆಫ್ ಯು. ಓಕೆ, ಇನ್ ಗೇಟ್ವೇ ಆಫ್ ಟ್ಯಾಲಿ, ದಿಸ್ ದಿ ಗೇಟ್ವೇ ಆಫ್ ಟ್ಯಾಲಿ. ದಿಸ್ ನಾರ್ಮಲಾಗಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ ವೋಚರ್ಸ್ನ ಎಂಟ್ರಿ ಮಾಡಬೇಕಾದ್ರೆ, ರಿಪೋರ್ಟ್ಸ್ನ ವ್ಯೂ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಎಂಟರ್ ಥ್ರೂ ಗೇಟ್ವೇ ಆಫ್ ಟ್ಯಾಲಿ. ನಾವು ಗೇಟ್ವೇ ಆಫ್ ಟ್ಯಾಲಿ ಮುಖಾಂತರನೇ ಎಂಟ್ರಿ ಆಗಬೇಕು. ಸೊ ಅದಕ್ಕೆ ಇದನ್ನು ಗೇಟ್ವೇ ಅಂತ. ದಿಸ್ ದಿ ಗೇಟ್ ವೇ ಆಫ್ ಟ್ಯಾಲಿ ಥ್ರೂ ವಿಚ್ ವಿ ಹ್ಯಾವ್ ಟು ಎಂಟರ್ ಇನ್ ಟು ದಿ ಟ್ಯಾಲಿ. ಸಿ in the gateway of tally we have to select the display. So we have two options to select the display. Once you ಕರ್ಸರನ್ನು ನೀವು ಡಿಸ್ಪ್ಲೇ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಅದರ್ವೈಸ್ can you see that D is highlighted in red color? That means that is the shortcut for display. You can press D alphabet in the keyboard. ನೀವೇನು ಪ್ರೆಸ್ ಮಾಡ್ಬೋದು, ಡಿ ಆಲ್ಫಾಬೆಟ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಡಿಸ್ಪ್ಲೇ ಓಪನ್ ಆಗುತ್ತೆ. ಸೊ ಈಸ್ ದಿ ಡಿಸ್ಪ್ಲೇ ಮೆನು. ದೀಸ್ ಆರ್ ದಿ ಐಟಮ್ಸ್ which contains in the display menu. One is trial balance, day book, accounts book, statement of accounts, inventory books, statement of inventory, cash and fund flow, receipts and payments, list of accounts, exception reports and quit. These are the items which appear in the display menu. So in that we have to select the trial balance. See, trial balance will be displayed in front of you. Once you double click on the trial balance, you can select through T na ನಾವು ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಟ್ರಯಲ್ ಬ್ಯಾಲೆನ್ಸ್ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಓಪನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಡೀಟೇಲ್ ಟ್ರಯಲ್ ಬ್ಯಾಲೆನ್ಸ್ ಬೇಕು ಅಂದರೆ ಇವು ಅಷ್ಟು ಆಲ್ರೆಡಿನೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. Alt plus F1. If you press Alt plus F1 you will get the detailed trial balance. ಯಾವನ್ನು ಪ್ರೆಸ್ ಮಾಡೋದು ಇಲ್ಲ ಅಂದರೆ ನಮ್ಮ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನ ಏನಂತೀವಿ, ವರ್ಟಿಕಲ್ ಬಟನ್ ಬಾರ್ ಅಂತೀವಿ. ವರ್ಟಿಕಲ್ ಬಟನ್ ಬಾರಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ,
ನೋಡಿ F1 ಕಾಣಿಸ್ತಾ ಇದೆಯಲ್ಲ, ಡೀಟೇಲ್ಡ್ ಅಂತ. ಇದನ್ನು ನಾವು ಡಬಲ್ ಕ್ಲಿಕ್ ಮಾಡೋದು ನಮಗೆ ಡೀಟೇಲ್ಡ್ ಓಕೆ ಟ್ರಯಲ್ ಬ್ಯಾಲೆನ್ಸ್ನ ವ್ಯೂ ಮಾಡ್ಬೋದು. ಅದರ್ವೈಸ್ ದೆರ್ ಈಸ್ ಅನದರ್ ಶಾರ್ಟ್ಕಟ್. ಸೊ ಯು ಕ್ಯಾನ್ ಪ್ರೆಸ್ ಆಲ್ಟ್ ಪ್ಲಸ್ F1. ಆಲ್ಟನ್ನು ಪ್ರೆಸ್ ಮಾಡಿಕೊಂಡೆ ನಾವೇನು ಮಾಡಬೇಕು, F1 ಫಂಕ್ಷನ್ ಕೀನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೀಟೇಲ್ಡ್ ಟ್ರಯಲ್ ಬ್ಯಾಲೆನ್ಸ್ ಓಪನ್ ಆಗುತ್ತೆ. ಸೊ ನಾನು ಮಾಡ್ತೀನಿ ನೋಡಿ, ಆಲ್ಟ್ ಪ್ಲಸ್ F1. ಸೊ ಡೀಟೇಲ್ಡ್ ಟ್ರಯಲ್ ಬ್ಯಾಲೆನ್ಸ್ ಏನಾಯಿತು, ಓಪನ್ ಆಯಿತು. ಸೊ ಇದ್ರ ಬಗ್ಗೆ ನಾವು ಪ್ರೀವಿಯಸ್ ಸೆಷನಲ್ಲಿ ತುಂಬ ಸತಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಫಾಸ್ಟಾಗಿ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು F2. F2 ಈಸ್ ಮೆಂಟ್ ಫಾರ್ ಚೇಂಜ್ ಪೀರಿಯಡ್. ನಾವು ಪರ್ಟಿಕ್ಯುಲರ್ ಪೀರಿಯಡ್ ಟ್ರಯಲ್ ಬ್ಯಾಲೆನ್ಸ್ ಮಾತ್ರ ವ್ಯೂ ಮಾಡಬೇಕು ಅಂದರೆ ಯಾವ ಡೇಟಿಂದ ಯಾವ ಡೇಟ್ ತನಕ ನಾವು ಟ್ರಯಲ್ ಬ್ಯಾಲೆನ್ಸ್ ನೋಡಬೇಕು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ವ್ಯೂ ದಿ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಾರ್ಚ್ ಮಂತ್. ಸೊ ಮಾರ್ಚ್ 1st ಮಾರ್ಚ್ 31st ತನಕ ನಾವೇನು ಮಾಡ್ತೀವಿ, ಡೇಟ್ನ ಎಂಟ್ರಿ ಮಾಡ್ತೀವಿ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಟ್ರಯಲ್ ಬ್ಯಾಲೆನ್ಸ್ ಮಾತ್ರ ಓಪನ್ ಆಗುತ್ತೆ. ಇಲ್ಲ ನಾನು ಜನವರಿಯಿಂದ ಮಾರ್ಚ್ ನೋಡಬೇಕು, 1st ಜನವರಿಯಿಂದ 31st ಮಾರ್ಚ್ವರೆಗೂ ಎಂಟ್ರಿ ಮಾಡ್ತೀನಿ. ಸೊ 1st ಜನವರಿಯಿಂದ 31st ಮಾರ್ಚ್ ತನಕ ಸೊ ಐ ಕ್ಯಾನ್ ವ್ಯೂ ದಿ ಟ್ರಯಲ್ ಬ್ಯಾಲೆನ್ಸ್. ಸಿ ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಬೈ ಯೂಸಿಂಗ್ ಫಂಕ್ಷನಲ್ ಕೀ F2. F2ನ ಯೂಸ್ ಮಾಡ್ಕೊಂಡು ನಾವೇ ಮಾಡ್ಬೋದು. ಸೊ ಐ ಕ್ಯಾನ್ ಚೇಂಜ್ ದಿ ಪೀರಿಯಡ್. ಸೊ ಇದ್ರ ಬಗ್ಗೆಯೂ ನಾವು ಲಾಸ್ಟ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಾದರೆ ಹೊಸ ಪಾಯಿಂಟ್ ಏನು ಬರ್ತಾಯಿದೆ ಅಂದರೆ ಇಲ್ಲಿ F4 ಬರ್ತಾಯಿದೆ. F4 ಈಸ್ ಮೆಂಟ್ ಫಾರ್ ಗ್ರೂಪ್. ಸಿ ಟೋಟಲ್ ನಾವು ಎಷ್ಟು ಲೆಡ್ಜರ್ ಅಕೌಂಟ್ಸ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ನೋಡಬೇಕಾದ್ರೆ ಸೊ ವಿ ಕ್ಯಾನ್ ಓಕೆ ಕ್ಲಿಕ್ F4. ಸೊ ಟೋಟಲ್ ಗ್ರೂಪ್ಸ್ ಎಷ್ಟು ಗ್ರೂಪ್ಸ್ ಕ್ರಿಯೇಟ್ ಮಾಡಿದ್ದೀವಿ, ಎಲ್ಲ ಗ್ರೂಪ್ಸ್ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. So for example, this is a group. For example, group name is direct expenses. If you click the direct expenses, under direct expenses, ಎಷ್ಟು subgroups ಇದೆ ಅಂತ ಗೊತ್ತಾಗುತ್ತೆ. So F4 is meant for to view the groups which we have created in Tally. So next F5 is meant for ledger wise details. If you want to display the trial balance on ledger wise details, you can click the F5. If you click the F5, you can get the trial balance view. It will be automatically changed into the ledger wise details. ledger wise ನಮಗೆ ಏನು ಬರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಡಿಸ್ಪ್ಲೇ ಆಗುತ್ತೆ. F4 ಬಂದುಬಿಟ್ಟು ಗ್ರೂಪ್ ವೈಸ್, F5 ಬಂದುಬಿಟ್ಟು ಫಂಕ್ಷನ್ ಕೀ F5 ಬಂದುಬಿಟ್ಟು ಲೆಡ್ಜರ್ ವೈಸ್. ಸೊ ದೆನ್ ವಿಲ್ ಗೋ ಟು ದಿ ಫರ್ದರ್, ಮುಂದಕ್ಕೆ ಹೋಗೋಣ. Next one is configuration of trial balance. We can do configuration in trial balance. ಆಲ್ರೆಡಿ ಇದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕಾನ್ಫಿಗರೇಷನ್ ಅಂದರೆ ಸೊ ಆಟೋಮೆಟಿಕಾಗಿ ವಿ ಹ್ಯಾಸ್ ಟು ಗೋ ಫಾರ್ ಓಕೆ F12. ನಿಮ್ಮ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಓಕೆ F12. ಇಫ್ ಯು ಪ್ರೆಸ್ F12, ನಾವು F12 ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ, ವಿ ಕ್ಯಾನ್ ಕಾನ್ಫಿಗರ್ ದಿ ಟ್ರಯಲ್ ಬ್ಯಾಲೆನ್ಸ್. ನಾವು ಟ್ರಯಲ್ ಬ್ಯಾಲೆನ್ಸ್ ಏನು ಮಾಡ್ಬೋದು, ಕಾನ್ಫಿಗರ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಶೋ ಓಪನಿಂಗ್ ಬ್ಯಾಲೆನ್ಸಸ್. ನಾರ್ಮಲಿ ಓಕೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ನೋಡಿಸೋದಿಲ್ಲ. ನಾರ್ಮಲಿ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಡಿಸ್ಪ್ಲೇ ಓನ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. ನಾರ್ಮಲಿ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಡಿಸ್ಪ್ಲೇ ಓನ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಇಫ್ ಯು ವಾಂಟ್ ಟ್ರಯಲ್ ಬ್ಯಾಲೆನ್ಸ್ ಶುಡ್ ಬಿ ಡಿಸ್ಪ್ಲೇ ಓಪನಿಂಗ್ ಬ್ಯಾಲೆನ್ಸ್, ಯು ನೀಡ್ ಟು ಸೆಟ್ ದಿಸ್ ಆಪ್ಷನ್ ಈಸ್ ಎ ಎಸ್. ನಾವಿಲ್ಲಿ ಏನು ಮಾಡಬೇಕು, ಎಸ್ ಅಂತ ಸೆಟ್ ಮಾಡಬೇಕು. ವೆನ್ ಯು ಸೆಟ್ ದಿ ಶೋ ಓಪನಿಂಗ್ ಬ್ಯಾಲೆನ್ಸಸ್ ಎಸ್ ಅಂತ ಸೆಟ್ ಮಾಡಿದರೆ ಓಕೆ ಯುವರ್ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಡಿಸ್ಪ್ಲೇ ದಿ ಓಪನಿಂಗ್ ಬ್ಯಾಲೆನ್ಸಸ್ ಆಲ್ಸೋ. ಸೊ ಐ ವಿಲ್ ಶೋ ಯು ಹೌ ದಿಸ್ ವಿಲ್ ಬಿ viewed after setting S. See, automatically opening balance also appeared in your trial balance. ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಟೋಮೆಟಿಕ್ ಏನಾಗುತ್ತೆ, ಅಪಿಯರ್ ಆಗುತ್ತೆ. ಇಫ್ ಯು ಸೆಟ್ ಯುವರ್ ಸೆಟ್ ಶೋ ಓಪನಿಂಗ್ ಬ್ಯಾಲೆನ್ಸ್ ಇಸ್ ಎಸ್, automatically your trial balance will be viewed opening balance also. Can you see here opening balances automatic ಇಲ್ಲಿ ಕಾಣಿಸ್ತಾ, ಓಪನಿಂಗ್ ಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ನಾರ್ಮಲಿ ಓಕೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಓನ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್, ಕ್ಲೋಸಿಂಗ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಮಾತ್ರ ಬರುತ್ತೆ. ಬಟ್ ವೆನ್ ಯು ಸೆಟ್ ಕಾನ್ಫಿಗರೇಷನ್ ಹೋಗ್ಬಿಟ್ಟು ಶೋ ಓಪನಿಂಗ್ ಬ್ಯಾಲೆನ್ಸಸ್, ಇಫ್ ಯು ಸೆಟ್ ಶೋ ಓಪನಿಂಗ್ ಬ್ಯಾಲೆನ್ಸಸ್ ಓಕೆ ಆಟೋಮೆಟಿಕಲಿ ಯುವರ್ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಡಿಸ್ಪ್ಲೇ ಲೈಕ್ ದಿಸ್. ಈ ರೀತಿ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್
see like this your trial balance will be displayed along with opening balances. First point in configuration. Next point ಹೋಗೋಣ. Next point ಬಂದ್ಬಿಟ್ಟು F12. Okay, show transactions. If you set this option is a yes, okay, trial balance will be okay displayed along with the transactions. You can view the transaction details when you set this option into yes. ಯಾವಾಗ ಈ ಆಪ್ಷನ್ ನಾವು ಎಸ್ ಅಂತ ಸೆಟ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಲ್ಸೋ ಡಿಸ್ಪ್ಲೇಡ್ ಇನ್ ದಿ ಟ್ರಯಲ್ ಬ್ಯಾಲೆನ್ಸ್. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಶೋ ಕ್ಲೋಸಿಂಗ್ ಬ್ಯಾಲೆನ್ಸಸ್. when you set this option is a yes, automatically closing balances will be appear in the trial balance. Normally trial balance consists only closing balances only. Automatically ನಾವು ಟ್ರಯಲ್ ಬ್ಯಾಲೆನ್ಸ್ ಎಲ್ಲ ಹಾಕೊಳ್ಳೋದೇ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್ ಇರ್ಬೋದು, ಇಲ್ಲ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ಬೋದು. ಒಂದು ಲೆಡ್ಜರ್ ಅಕೌಂಟ್ಗೆ ಡೆಬಿಟ್ ಬ್ಯಾಲೆನ್ಸ್ ಇರ್ಬೋದು. ಡೆಬಿಟ್ ಬ್ಯಾಲೆನ್ಸ್ ವಿಲ್ ಗೋ ಟು ಡೆಬಿಟ್ ಸೈಡ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಕೊಡ್ತಿ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್. ಓಕೆ, ಇನ್ ಡಿಫಾಲ್ಟ್ ಈ ಆಪ್ಷನ್ ಏನಾಗಿರುತ್ತೆ ಅಂದರೆ ಎಸ್ಸೇ ಆಗಿರುತ್ತೆ. ಇಫ್ ಸಪೋಸ್ ನಾವೇನಾದ್ರು ನೋ ಕೊಟ್ಟರೆ ಬರೀ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಬಟ್ ನಾರ್ಮಲಿ ಓಕೆ ಟ್ರಯಲ್ ಬ್ಯಾಲೆನ್ಸ್ ಕನ್ಸಿಸ್ಟ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಆಲ್ ಲೆಡ್ಜರ್ ಅಕೌಂಟ್ಸ್. ನೆಕ್ಸ್ಟ್ ಆಪ್ಷನ್ ಈಸ್ ಶೋ ಪರ್ಸೆಂಟೇಜಸ್. ವೆನ್ ಯು ಸೆಟ್ ದಿಸ್ ಆಪ್ಷನ್ ಎಸ್, ಯಾವಾಗ ನೀವು ಆಪ್ಷನ್ನ ನಾವು ಎಸ್ ಅಂತ ಸೆಟ್ ಮಾಡ್ತೀವೋ ಓಕೆ ಏನಾಗುತ್ತೆ ಪ್ರತಿಯೊಂದು ನಮ್ಮ ಒಂದು ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರತಿಯೊಂದು ಓಕೆ ಐಟಮ್ಸ್ ವಿಲ್ ಬಿ ಓಕೆ ಶೋನ್ ಇನ್ ಪರ್ಸೆಂಟೇಜಸ್. ಪಕ್ಕದಲ್ಲಿ ಪರ್ಸೆಂಟೇಜಸ್ ಬರುತ್ತೆ. ಓಕೆ, ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡಂತೆ ಟೋಟಲ್ ಕಂಪೇರ್. ಸಪೋಸ್ ಟೋಟಲ್ ಈಸ್ 100% ಅಂದರೆ ಈ 100%ಅಲ್ಲಿ ರಿಮೈನಿಂಗ್ ಐಟಮ್ಸ್ ಇರುತ್ತಲ್ಲ, ಐಟಮ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ಇಫ್ ಅವರ್ ಟೋಟಲ್ ವಿಲ್ ಬಿ ಈಕ್ವಲ್ ಟು 100%, ರಿಮೈನಿಂಗ್ ಐಟಮ್ಸ್ ಈ 100% ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ಇದನ್ನು ಒಂದ್ಸತಿ ನೋಡಿಸಿ ನೋಡಿ ಸಿ ಟೋಟಲ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಎ 100%. ಆ ಟೋಟಲಲ್ಲಿ ಪರ್ಚೇಸಸ್ ಎಷ್ಟು ಪರ್ಸೆಂಟ್ ಇದೆ, ಸೇಲ್ಸು 16.67% ಇದೆ. ಓಕೆ, ಪರ್ಚೇಸಸ್ಸು ಓಕೆ 60 ಇದೆ. ಓಕೆ, ವೆನ್ ಯು ಸೆಟ್ ದಿಸ್ ಆಪ್ಷನ್ ಈಸ್ ಎಸ್, ಓಕೆ ಟೋಟಲ್ ವಿಲ್ ಬಿ ಕನ್ಸಿಡರ್ ಆಸ್ ಎ 100%. ರಿಮೈನಿಂಗ್ ಐಟಮ್ಸ್ ಎಷ್ಟು ಟ್ರಯಲ್ ಬ್ಯಾಲೆನ್ಸ್ ಬರುತ್ತೋ ಈ 100%ಅಲ್ಲಿ ಅವು ಎಷ್ಟು ಪರ್ಸೆಂಟ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ಪಕ್ಕದಲ್ಲಿ ಏನಾಗುತ್ತೆ ಪರ್ಸೆಂಟೇಜ್ ಡಿಸ್ಪ್ಲೇ ಆಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಸೆಟ್ ದಿಸ್ ಆಪ್ಷನ್ ಇಂಟು ಎಸ್. ಯಾವಾಗ ಈ ಆಪ್ಷನ್ ಎಸ್ ಅನ್ನು ಸೆಟ್ ಮಾಡ್ತೀರೋ ಆಟೋಮೆಟಿಕ್ಕಾಗಿ ಓಕೆ ಪಕ್ಕದಲ್ಲಿ ಪರ್ಸೆಂಟೇಜ್ ಡಿಸ್ಪ್ಲೇ ಆಗುತ್ತೆ. ಯಾವುದಕ್ಕೆ ಕಂಪೇರ್ ಮಾಡುತ್ತೆ ಟೋಟಲ್ಸ್ಗೆ ಕನ್ಸಿಡರ್ಡ್ ಬಿ 100. ಟೋಟಲ್ನ 100% ಅಂತ ಕನ್ಸಿಡರ್ ಮಾಡಿ ರಿಮೈನಿಂಗ್ ಐಟಮ್ಸ್ ವಿಚ್ ಆರ್ ಅಪಿಯರೆನ್ಸ್ ಇನ್ ದಿ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಆ ಟೋಟಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಅಪಿಯರೆನ್ಸ್ ಆಫ್ ನೇಮ್ಸ್. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಕಂಟಿನ್ಯೂಸ್ಲಿ 3 ಸೆಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸಿ ಹೌ ನೇಮ್ ಶುಡ್ ಬಿ ಅಪಿಯರೆನ್ಸ್ ಇನ್ ದಿ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸಲ್ಲಿ ನಂಬರ್ ಆಫ್ ಲೆಡ್ಜರ್ ಅಕೌಂಟ್ಸ್ ಇರುತ್ತಲ್ಲ, ಈ ಲೆಡ್ಜರ್ ಅಕೌಂಟ್ಸ್ ನೇಮ್ಸು ಯಾವ ರೀತಿ ಅಪಿಯರ್ ಆಗಬೇಕು ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನ್ಸಲ್ಲಿ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ದೇರ್ ಆರ್ 4 ಐಟಮ್ಸ್, 4 ಆಪ್ಷನ್ಸ್ ಆರ್ ಅವೈಲೇಬಲ್. ನೇಮ್ ಸ್ಟೈಲ್ಸಲ್ಲಿ 4 ನೇಮ್ ಸ್ಟೈಲ್ಸ್ ಇದೆ. ಈ ನೇಮ್ ಸ್ಟೈಲ್ಸಲ್ಲಿ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ನಾವೇನು ಮಾಡ್ಕೊಬೋದು, ನಾವು ಸೆಲೆಕ್ಟ್ ಮಾಡ್ಕೊಬೋದು. ಒಂದು ಫಸ್ಟು ಅಲಿಯಾಸ್ ಬರುತ್ತೆ, ಮತ್ತು ಅಲಿಯಾಸ್ ಪಕ್ಕದಲ್ಲಿ ನೇಮ್ ಬರುತ್ತೆ. ಫಸ್ಟು ಇಲ್ಲಾಂದರೆ ಅಲಿಯಾಸ್ ಓನ್ಲಿ ಬರುತ್ತೆ, ಇಲ್ಲಾಂದರೆ ನೇಮ್ ಆಫ್ ಬ್ರ್ಯಾಕೆಟಲ್ಲಿ ಅಲಿಯಾಸ್ ಬರುತ್ತೆ. ಲಾಸ್ಟ್ ಆಪ್ಷನ್ ನೇಮ್ ಓನ್ಲಿ. ಸಿ ದರ್ ಈಸ್ ಎ 4 ನೇಮ್ ಸ್ಟೈಲ್ಸ್ ಆರ್ ಅವೈಲೇಬಲ್ ಟು ಡಿಸ್ಪ್ಲೇ. You can select any one name style. If you selected any one name style, that name style will be appear in the trial balance. Okay, normally we will go for name only. Next option is scale factor for values. Okay, normally we go for default, otherwise your trial balance has to be shown in crores. We can select the crores option. I want to your trial balance should be shown in hundreds, it will be shown in hundreds. Okay, depend upon your requirement we can select this option. ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್ ಓನ್ಲಿ. ನೆಕ್ಸ್ಟ್ ಈಸ್
ಶೋ ಬೇಸ್ ಕರೆನ್ಸಿ ಸಿಂಬಲ್. ವೆನ್ ಯು ಸೆಟ್ ದಿಸ್ ಆಪ್ಷನ್ ಈಸ್ ಎಸ್, ಇವಾಗ ನಾವು ಯಾವಾಗ ಎಸ್ ಅಂತ ಸೆಟ್ ಮಾಡ್ತೀವೋ ಟ್ರಯಲ್ ಬ್ಯಾಲೆನ್ಸಲ್ಲಿ ಆಟೋಮೆಟಿಕ್ಕಾಗಿ ಬೇಸ್ ಕರೆನ್ಸಿ ಸಿಂಬಲ್ ಡಿಸ್ಪ್ಲೇ ಆಗುತ್ತೆ ನೋಡಿ. ಇನ್ ಇಂಡಿಯನ್ ರುಪೀಸ್, ದೀಸ್ ಎಂಟೈರ್ ಟ್ರಯಲ್ ಬ್ಯಾಲೆನ್ಸ್ ಇನ್ ಇಂಡಿಯನ್ ರುಪೀಸ್. ದಿಸ್ ಬೇಸ್ ಕರೆನ್ಸಿ ಸಿಂಬಲ್ ವಿಲ್ ಬಿ ಅಪಿಯರ್ಡ್ ಓನ್ಲಿ ವೆನ್ ಸೆಟ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ ಇಂಟು ಎಸ್. ಯಾವಾಗ ನಾವು ಎಸ್ ಅಂತ ಸೆಟ್ ಮಾಡ್ತೀವೋ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಎಕ್ಸ್ಟ್ರಾ ಒಂದು ಲೈನ್ ಅಪಿಯರ್ ಆಗುತ್ತೆ. ಆ ಲೈನಲ್ಲಿ ವಿತಿನ್ ದಟ್ ಲೈನಲ್ಲಿ ಏನಿರುತ್ತೆ ಅಂದರೆ ಇನ್ ಇಂಡಿಯನ್ ರುಪೀಸ್. ಈ ಒಂದು ಸಿಂಬಲ್ ಆಲ್ಸೋ ಅಪಿಯರ್ಸ್ ಇನ್ ದಿ ಬ್ರಾಕೆಟ್. ಬ್ರಾಕೆಟಲ್ಲಿ ಸಿಂಬಲು ಅಪಿಯರ್ ಆಗುತ್ತೆ ವೆನ್ ಯು ಸೆಟ್ ದಟ್ ಆಪ್ಷನ್ ಈಸ್ ಇಂಟು ಎಸ್. ನೆಕ್ಸ್ಟ್ show base currency option, this is completed. Next okay, sorting method. Okay, there is a 5 sorting methods are available. One is alphabetic wise. ನಮ್ಮ ಒಂದು ಲಿಸ್ಟ್ ಆಫ್ ಲೆಡ್ಜರ್ಸ್ ವಿಚ್ ಅಪಿಯರ್ಸ್ ಇನ್ ದಿ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ಇರಬೇಕು ಅಂದರೆ ನಾವು ಆಲ್ಫಾಬೆಟಿಕ್ ವೈಸ್ ಫಸ್ಟು ಎ ಇಂದ ಸ್ಟಾರ್ಟ್ ಆಗುವೆಲ್ಲ ಫಸ್ಟ್ ಬಂದು ಝೆಡಿಂದ ಸ್ಟಾರ್ಟ್ ಆಗೋ ಎ ಇಂದ ಸ್ಟಾರ್ಟ್ ಆಗಿ ಫಸ್ಟ್ ಬಂದು ಎ ಬಿ ಸಿ ಈ ಆರ್ಡರ್ ಬೇಕು ಅಂದರೆ ವಿಲ್ ಗೋ ಫಾರ್ ಆಲ್ಫಾಬೆಟಿಕಲ್ ಸಾರ್ಟಿಂಗ್ ಮೆಥಡ್. ಅದರ್ವೈಸ್ ಓಕೆ ಉಲ್ಟಾ ಝೆಡಿಂದ ಎ ಬರಬೇಕಾದ್ರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲ ಅಮೌಂಟು ಡಿಕ್ರೀಸಿಂಗ್, ಕಮ್ಮಿ ಇರೋ ಅಮೌಂಟು ಫಸ್ಟ್ ಬರಬೇಕು, ಜಾಸ್ತಿ ಇರೋ ಅಮೌಂಟು ಲಾಸ್ಟಾಗಿ ಬರಬೇಕಂದ್ರೆ ವಿ ಗೋ ಫಾರ್ ಸೆಲೆಕ್ಟಿಂಗ್ ಅಮೌಂಟ್ ಡಿಕ್ರೀಸಿಂಗ್. Suppose we go for amount increasing means trial balance shows the highest value of ledger accounts in the beginning. ಯಾವ ಲೆಡ್ಜರ್ ಅಕೌಂಟ್ಸ್ ವಾಲ್ಯೂಮ್ ಜಾಸ್ತಿ ಇರುತ್ತೋ ಅಮೌಂಟ್ ಜಾಸ್ತಿ ಇರುತ್ತೋ ಅದು ಬಿಗಿನಿಂಗಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವ ಲೆಡ್ಜರ್ ಅಕೌಂಟ್ಸಲ್ಲಿ ಅಮೌಂಟ್ ಕಡಿಮೆ ಇರುತ್ತೆ ಅದು ಲಾಸ್ಟಲ್ಲಿ ಅಪಿಯರ್ ಆಗುತ್ತೆ. ವೆನ್ ಯು ಸೆಲೆಕ್ಟ್ ದಿ ಅಮೌಂಟ್ ಬ್ರಾಕೆಟಲ್ಲಿ ಇನ್ಕ್ರೀಸಿಂಗ್, ledger accounts which has larger amount will appear in the beginning of the trial balance. Otherwise if you select the default option, okay, automatically okay tally will be tally automatically tally ಏನು ಮಾಡುತ್ತೆ ಒಂದು ಲೆಡ್ಜರ್ ಬ್ಯಾಲೆನ್ಸ್ನ ಟ್ರಯಲ್ ಬ್ಯಾಲೆನ್ಸ್ನ ಆಟೋಮೆಟಿಕಾಗಿ ಕ್ರಿಯೇಟ್ ಮಾಡುತ್ತೆ. ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 5 ಆಪ್ಷನ್ಸಲ್ಲಿ ನಮ್ಗೆ ಯಾವ ಆಪ್ಷನ್ ಬೇಕು ಆ ಆಪ್ಷನ್ ನಾವೇನು ಮಾಡ್ಕೊಬೋದು, ಸೆಲೆಕ್ಟ್ ಮಾಡ್ಕೊಬೋದು. ಲಾಸ್ಟ್ ಒನ್ ಎಕ್ಸ್ಪ್ಯಾಂಡ್ ಆಲ್ ಲೆವೆಲ್ಸ್ ಆಫ್ ಡೀಟೇಲ್ ಫಾರ್ಮೆಟ್. ಇಫ್ ಯು ಸೆಟ್ ದಿಸ್ ಎಸ್ ಫಾರ್ಮೆಟ್ ಓಕೆ ನಿಮ್ಗೆ ಏನಾಗುತ್ತೆ ಎಲ್ಲ ಲೆವೆಲ್ಸಲ್ಲಿ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಇಫ್ ಡಿಫಾಲ್ಟ್ ಏನು ಬರುತ್ತೆ ನೋ ಬರುತ್ತೆ. ಇಫ್ ಯು ಸೆಟ್ ನೋ ಟು ದಿಸ್ ಆಪ್ಷನ್ ಓಕೆ ಯಾವುದು ಇನ್ ಡೀಟೇಲಾಗಿ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಸೊ ದೀಸ್ ಆರ್ ದಿ F2 ಫಂಕ್ಷನ್ ಕೀ ಟು ಕಾನ್ಫಿಗರ್ ದಿ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ನ ಕಾನ್ಫಿಗರ್ ಮಾಡೋಕ್ಕೆ ಇಷ್ಟು ಇನ್ಫಾರ್ಮೇಷನ್ ಅವೈಲಬಿಲಿಟಿ ಇದೆ. ಸೊ ಆಫ್ಟರ್ ದಿಸ್ ವಿ ಹ್ಯಾವ್ ಟು accept. Okay, to press F2. After the configuring the all these items okay there is a small pop-up will be appear, show you. A small pop-up will be appear that after in that we have to select yes option ನಾವೇ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ ಲಾಸ್ಟ್ ಆಪ್ಷನ್ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಕ್ಷನ್ಸಲ್ಲಿ ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಸೆಷನ್ನಲ್ಲಿ ನಾವು ಅಷ್ಟು ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲಮ್. ಸೊ ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಆಫ್ ಯೂಸರ್ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್, ಹೊಸ ಕಾಲಮ್ನ ಎಂಟ್ರಿ ಮಾಡ್ಬೋದು. ಓಕೆ ಸಿ ನೋಡಿ ಹೊಸ ಕಾಲಮ್ ಎಂಟ್ರಿ ಆಯಿತು. ವಿ ಕ್ಯಾನ್ ಕಂಪೇರ್ ಓಕೆ 2 ಕಂಪನೀಸ್ ಇದ್ದರೆ ಒಂದೊಂದು ಓಕೆ ಎ ಕಂಪನಿ ಬಿ ಕಂಪನಿ ಇದ್ದರೆ ವಿ ಕ್ಯಾನ್ ಕಂಪೇರ್ ದಿ ಎ ಕಂಪನಿ ವಿತ್ ದಿ ಬಿ ಕಂಪನಿ. ಇಲ್ಲೊಂದು ಭಾವನಾ ಕಂಪ್ನಿ ಬರುತ್ತೆ, ಇನ್ನೊಂದು ಕಂಪನಿ ಬರುತ್ತೆ. ಎಕ್ಸ್ಟ್ರಾ ಒಂದು ಕಾಲಮ್ ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು. ವಿ ಕ್ಯಾನ್ ಕಂಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್ ಆಫ್ ಎ ಕಂಪನಿ ವಿತ್ ದಿ ಬಿ ಕಂಪನಿ. ಸೊ ವಿ ಕ್ಯಾನ್ ಆಲ್ಟರ್ ದಿ ಕಾಲಮ್, ನಾವು ಕಾಲಮ್ ನಾವೇನು ಮಾಡ್ಬೋದು ಆಲ್ಟರು ಮಾಡ್ಬೋದು. ಓಕೆ ಡಿಪೆಂಡ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್ಸ್. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ಈ 3 ಆಪ್ಷನ್ಸ್ ಬಗ್ಗೆ. ನ್ಯೂ ಕಾಲಮ್ ಆ್ಯಡ್ ಮಾಡೋದು, ಆಲ್ಟರ್ ಮಾಡೋದು ಮತ್ತು ಕಾಲಮ್ನ ಡಿಲೀಟ್ ಮಾಡೋದು. ಸಿ ಆಟೋಮೆಟಿಕ್ ಏನಾಗುತ್ತೆ ಕಾಲಮ್ ಏನಾಗುತ್ತೆ ಡಿಸಪಿಯರ್ ಆಗುತ್ತೆ. ಓಕೆ ದೀಸ್ ಆರ್ ದಿ ಸಮ್ ಕ್ರೂಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಟ್ರಯಲ್ ಬ್ಯಾಲೆನ್ಸ್. ಇಷ್ಟು ಇನ್ಫಾರ್ಮೇಷನ್ನು ಓಕೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಾಕು. ಓಕೆ
Okay, thank you for listening. See you in next session. Thank you very much. Before concluding the class, let me explain one more time the path to view the trial balance. So we have to go to gateway of Tally. In that gateway of Tally, we have to select the display. In display, this is the display menu. A display menu trial balance. Okay, we have to select the first option, that is trial balance. You can take a cursor to the trial balance. You can double click on the trial balance. Otherwise, you can press the T alphabet in your keyboard. ಅಲ್ಲಿ ನಾವೇನು ಪ್ರೆಸ್ ಮಾಡ್ಬೋದು, ಟಿ ಆಲ್ಫಾಬೆಟ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಓಪನ್ ಆಗುತ್ತೆ. ಓಕೆ, ಇಫ್ ಯು ವಾಂಟ್ ಟು ವ್ಯೂ ದಿ ಇನ್ ಡೀಟೇಲ್ ಟ್ರಯಲ್ ಬ್ಯಾಲೆನ್ಸ್, ಯು ಹ್ಯಾವ್ ಟು select Alt plus F1. F2 is meant for to change the period. F4 is meant for group. You want to view the ledger account group wise, you have to press F4. So you want to view the ledger trial balance in ledger wise, you have to press F5. And another these three options, control C is meant for adding new column, control is meant for alteration of column, and control N is meant for auto column, and control D is meant for deleting a column. And we can do configuration by pressing F2 press ಮಾಡಿದ್ರೆ configuration menu ಓಪನ್ ಆಗುತ್ತೆ. ಸೊ F2 ಅಲ್ಲಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವೇ ಮಾಡ್ಕೊಬೋದು. ಓಕೆ, ನಾವು ಟ್ರಯಲ್ ಬ್ಯಾಲೆನ್ಸ್ನ ಕಾನ್ಫಿಗರ್ ಮಾಡ್ಕೊಬೋದು. and F11 is meant for futures. So these are these accounting futures. These futures also we can configure according to our requirement. ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಇಲ್ಲಿಗೆ ನಾನು ಸೆಷನ್ ನಂಬರ್ 52ನ ಕನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಸೆಕ್ಷನ್ ನಂಬರ್ 53ಯಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.